ವಿಡಿಯೋ ನೋಡ್ತಿವ್ರಿಗೆ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಬೆಂಗಳೂರಿನ ಬಿಗ್ಗೆಸ್ಟ್ ವೆಜ್ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಅದಿರೋದು ಚಿಕ್ಕಬಳ್ಳಾಪುರದಲ್ಲಿ. ಅದು ಹೆಸರೇನು ಗೊತ್ತಾ? ಕೋಟೇಶ್ವರಂ ಅಂತ. ಏರ್ಪೋರ್ಟಿಂದನೂ ಹತ್ರ, ನಂದಿ ಹಿಲ್ಸಿಂದನೂ ಹತ್ರ. ಈ ಕಡೆ ಆದಿಯೋಗಿ ಅಲ್ಲಿಂದ ಕೂಡ ಹತ್ರ. ಒಂಥರ ಸೆಂಟ್ರ್ ಜಾಗದಲ್ಲಿ ಐತೆ. ತುಂಬ ದೊಡ್ಡದಾಗಿ ವಿಶಾಲವಾಗಿ ಕಟ್ಟಿದ್ದಾರೆ. ಒಂದು ಸತಿಗೆ ಇಲ್ಲ ಅಂತಂದ್ರೂ 600 ಜನದ ಮೇಲೆ ಕೂತ್ಕೋಬೋದು. ಹಾಗೆ 200 ಕಾರ್ ಬಂದರೂ ಕೂಡ ಆರಾಮಾಗಿ ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಇಷ್ಟು ದೊಡ್ಡದಾಗೈತೆ ಅಂದರೆ ಒಂದಷ್ಟು ದೊಡ್ಡದಾಗೈತೆ. ಒಟ್ಟಿನಲ್ಲಿ ನೋಡೋಕ್ಕೇನೋ ಒಂಥರ ಖುಷಿ ಆಗೈತೆ. ಆರ್ಕಿಟೆಕ್ಚರು, ಆ ಪೇಂಟಿಂಗು ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಇದು ಬಂದು ಪ್ಯೂರ್ ವೆಜ್ಜು. ನಿಮಗೆ ಇಲ್ಲಿ ಬೆಳಗ್ಗೆ ಬಂದರೆ ಟಿಫನ್ ಸಿಗುತ್ತೆ, ಮಧ್ಯಾಹ್ನ ಊಟ, ಚಾಟ್ಸು, ಪಿಜ್ಜಾ, ಅದು ಇದು ಅಂತ ಎಲ್ಲ ಐಟಮ್ ಕೂಡ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ಒಳಗಡೆ ಹೋಗಿ ಮ್ಯಾನೇಜರೋ ಓನರೋ ಯಾರು ಸಿಗ್ತಾರೋ ಅವ್ರ ಹತ್ರ ಹೋಗಿ ಕೇಳಿಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಒಳಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ವಾಸು ಅಂತ. ವಾಸು ಅಂತ. ಹೋಟೆಲಲ್ಲಿ ನೀವೇನು ಸರ್? ಸೊ ನಾನು ಒನ್ ಆಫ್ ದ ಪಾರ್ಟ್ನರ್. ಹೌದು. ಈ ಕೋಟೇಶ್ವರಂ ಶುರು ಮಾಡಿದ್ದು ಯಾವಾಗ? ಸೊ 16th of February 2025 ರೀಸೆಂಟ್ಲಿ ಓಪನ್ ಮಾಡಿದ್ದು. ಇಷ್ಟು ದೊಡ್ಡದಾಗಿ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಸೊ ಜನರಿಗೆ ಪಾರ್ಕಿಂಗ್ ಸ್ಪೇಸಸ್, ನಮ್ಮದು ಪ್ಲಸ್ ಪಾಯಿಂಟ್ ಬಂದುಬಿಟ್ಟು ಪಾರ್ಕಿಂಗ್ ಸ್ಪೇಸಸ್ 200+ ಪಾರ್ಕಿಂಗ್ ಮಾಡಿಸ್ಬೋದು. ಮತ್ತು ಔಟ್ಡೋರ್ ಪಾರ್ಟೀಸ್ ಏರಿಯಾ ಆ್ಯಂಡ್ ಕಿಡ್ಸ್ ಪ್ಲೇ ಏರಿಯಾ. ಇದು ಬೆಂಗಳೂರಿನ ಬಿಗ್ಗೆಸ್ಟ್ ವೆಜ್ ರೆಸ್ಟೋರೆಂಟ್. ಎಸ್ ಹೌದಾ? ಹೌದು. ಎಷ್ಟು ಏಕರ್ಸ್ ಇದೆ ಸರ್ ಇದು ಅಂದಾಜು? ಸೊ 2.5 ಎಕರೆ ಇದೆ ಸರ್ ಇದು. 2.5 ಏಕರ್ಸ್. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಬೆಳಗ್ಗೆ 7ರಿಂದ ರಾತ್ರಿ 11 ಗಂಟೆ ತನಕ ಇರುತ್ತೆ. 11 ಗಂಟೆ. ಹೌದು. ಏನೇನು ಸಿಗುತ್ತೆ ನಿಮ್ಮ ಹತ್ರ? ಇಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್, ಮೆಕ್ಸಿಕನ್ ಆ್ಯಂಡ್ ವುಡನ್ ಫೈರ್ ಪಿಜ್ಜಾ. ವುಡನ್ ಫೈರ್ ಪಿಜ್ಜಾ ಸ್ಪೆಷಲ್ ಆಗಿರುತ್ತೆ. ಸ್ಪೆಷಲ್ ಆಗಿ ನಿಮ್ಮ ಹೋಟ್ಲಿಗೆ ಏನಕ್ಕೆ ಬರಬೇಕು? ಸ್ಪೆಷಲಿ ಸೌತ್ ಇಂಡಿಯನ್ ಗೀ ದೋಸಾ ಆ್ಯಂಡ್ ಓಪನ್ ಬಟರ್ ಮಸಾಲ ದೋಸಾ ಆ್ಯಂಡ್ ಸ್ಪೆಷಲಿ ಮೇಕ್ ಗೀ ಪೊಂಗಲ್ ಆ್ಯಂಡ್ ಗೀ ಪೊಡಿ ತಟ್ಟೆ ಇಡ್ಲಿ, ಗೀ ಪೊಡಿ ಬಟನ್ ಇಡ್ಲಿ. ಅಂದರೆ ಇದನ್ನು ತಿನ್ನೋದಕ್ಕೆ ಮೇನಾಗಿ ಬರಬೇಕು. ಹೌದು. ಇದು ಏರ್ಪೋರ್ಟ್ಗೂ ಹತ್ರ ಇದೆಯಲ್ಲ? ಹಾಂ, ಏರ್ಪೋರ್ಟ್ಗೂ ಹತ್ರ ಆಗುತ್ತೆ. ಮತ್ತು ಇಶಾ ಫೌಂಡೇಶನ್ ಹೋಗುವಾಗ ಅದಕ್ಕೂ ಹತ್ರ ಆಗುತ್ತೆ. ಮತ್ತು ನಂದಿ ಹಿಲ್ಸಿಗೂ ಹೋಗ್ಬೋದು. ಆ್ಯಂಡ್ ಹೈದರಾಬಾದ್ ಹೈವೇ ಆಗಿರುತ್ತೆ. ಹೈದರಾಬಾದ್. ಹೌದು. ಎಲ್ಲದಕ್ಕೂ ಒಂಥರ ಸೆಂಟರ್ ಇದೆ. ಅಂದರೆ ಏರ್ಪೋರ್ಟ್ಗೂ ಆದಿಯೋಗಿ ಅಂದರೆ ಇಶಾ ಫೌಂಡೇಶನ್ ಕರೆಕ್ಟ್ ನಂದಿ ಹಿಲ್ಸ್ಗೂ ಸೆಂಟರಲ್ಲಿ ಬರುತ್ತೆ. ಹೌದು. ಅಂದರೆ ಪ್ರಾಪರ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು? ಇದು ಹತ್ತಿಬಲಿ ಅಂತ, ನಿಯರ್ ಸಾಯಿಬಾಬಾ ಟೆಂಪಲ್. ಸಾಯಿಬಾಬಾ ಟೆಂಪಲ್. ಅಟ್ ಎ ಟೈಮ್ ಒಂದ್ಸತಿ ಎಷ್ಟು ಜನ ಕೂತ್ಕೋಬೋದು? ಒಂದು ಮೋರ್ ದೆನ್ 500+ ಸೀಟಿಂಗ್ ಇದೆ ಸರ್. 500+ ಹೌದು ಇದೆಯಾ? ಆ್ಯಂಡ್ ಇವನ್ ಓಪನ್ ಏರಿಯಾ ಆಲ್ಸೋ. ಅಲ್ಲೂ ಬೇಕಾದರೂ ಅರೇಂಜ್ ಮಾಡ್ತೀವಿ ನಾವು. ಸೆಲ್ಫು ಇದೆ, ಡೈನಿಂಗ್ ಇದೆ. ಸೆಲ್ಫ್ ಆ್ಯಂಡ್ ಡೈನಿಂಗ್ ಎರಡೂ ಇದೆ. ಹೌದು. ಎಷ್ಟು ಜನ ಬೇಕಾದ್ರೂ ಆರಾಮಾಗಿ ಕೂತ್ಕೊಳ್ಬೋದು. ಓಕೆ. ಇದು ಟಿಫನ್ ಟೈಮಿಂಗ್ಸ್ ಏನು? ಟಿಫನ್ಸ್ ಟೈಮಿಂಗ್ಸು ಸೆಲ್ಫ್ ನಮ್ಮ 6:30 ಓಪನ್ ಆಗುತ್ತೆ. ಆ್ಯಂಡ್ ರೆಸ್ಟೋರೆಂಟ್ ಮಾರ್ನಿಂಗ್ 7ಗೆ ಓಪನ್ ಮಾಡ್ತೀವಿ. ಮಧ್ಯದಲ್ಲಿ ಎಲ್ಲೂ ಕ್ಲೋಸ್ ಇಲ್ಲ. ಪಾರ್ಟೀಸ್ ಬೇಕಾದ್ರೆ ಬಂದು ಪಾರ್ಟೀಸ್ ಮಾಡ್ಕೊಳ್ಬೋದು. ಅಂದರೆ ಅದಕ್ಕೂ ಇದೆ ಕ್ಯಾಟ್ರಿಂಗ್ ಸರ್ವಿಸ್ ಆಲ್ಸೋ ಅವೈಲೇಬಲ್ ಸರ್. ಅದು ಇದೆ. ಹೌದು. ಓಕೆ ಸರ್, ನಾನು ಯಾವುದನ್ನು ಟ್ರೈ ಮಾಡ್ಬೋದು ಇವಾಗ? ಅದು ಬೆಳಗ್ಗೆ ಬಂದಿದ್ದೀನಿ ನಾನು. ಬೆಳಗ್ಗೆ ನೀವು ಗೀ ಮಸಾಲ ದೋಸೆ ಟ್ರೈ ಮಾಡಿ. ಮತ್ತು ಗೀ ಪೊಡಿ ತಟ್ಟೆ ಇಡ್ಲಿ ಅದನ್ನು ಟ್ರೈ ಮಾಡಲೇಬೇಕಾಗುತ್ತೆ ನೀವು. ಓಕೆ ಸರ್, ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಓನರ್ ಹತ್ರ ಮಾತಾಡಿಸಿದ್ದಾಯಿತು. ಕೆಲವೊಂದು ಐಟಮ್ನ ಸಜೆಸ್ಟ್ ಮಾಡಿದ್ರು, ಆ ಐಟಮ್ನ ತರಿಸ್ಕೊಂಡಿದ್ದೀನಿ. ಬೆಳಗಿನ ಜಾವ ಬಂದಿರೋದ್ರಿಂದ ಟಿಫನ್ನ ತರಿಸ್ಕೊಂಡಿದ್ದೀನಿ. ಏನೇನಿದೆ ಅಂತಂದರೆ ಬಿಸಿಬೇಳೆ ಬಾತು, ಪೊಂಗಲ್ಲು, ಗೀ ಪುಡಿ ಮಸಾಲೆ ದೋಸೆ, ಹಂಗೆ ಓಪನ್ ಬಟ್ರು ಬೆಣ್ಣೆ ದೋಸೆ, ಆಮೇಲೆ ಇಲ್ಲಿ ಬಟನ್ ಇಡ್ಲಿ ಇದೆ, ಅದ್ರ ಮೇಲೆಲ್ಲ ಗೀ ಹಾಕಿದ್ದಾರೆ. ಸೊ ಗೀ ಬಟನ್ ಇಡ್ಲಿ, ಆಮೇಲೆ ಇಲ್ಲಿ ಗೀ ಪುಡಿ ಇಡ್ಲಿ. ಸೊ ಇಷ್ಟು ಐಟಮ್ ಕೂಡ ತರಿಸ್ಕೊಂಡಿದ್ದೀನಿ. ಇದು ಬಂದು ಟಿಫನ್ ಆದರೆ ಇನ್ನು ಮೀಲ್ಸ್ ಸಿಗುತ್ತೆ. ಮಧ್ಯಾಹ್ನದ ಹೊತ್ತು ಮೀಲ್ಸ್ ಎಲ್ಲ ಸಿಗುತ್ತೆ. ಇನ್ನು ಬೇರೆ ಏನೇನೋ ಒಂದಷ್ಟು ಐಟಮ್ಸ್ ಎಲ್ಲ ಇದ್ದಾವೆ. ಆ ಮೀಲ್ಸ್ ಬಂದು ಅನ್ಲಿಮಿಟೆಡು. ಸೊ ಅದು ಕೂಡ ಇದೆಲ್ಲ ಆದಮೇಲೆ ಅದೊಂದು ಚೂರು ಕೂಡ ಟ್ರೈ ಮಾಡ್ತೀನಿ. ಸೊ ಈಗ ಒಂದೊಂದೇ ಐಟಮ್ನ ಟೇಸ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಎಲ್ಲಿಂದ ಟ್ರೈ ಮಾಡಲಿ? ಬಿಸಿಬೇಳೆ ಬಾತಿಂದ ಟ್ರೈ ಮಾಡ್ತೀನಿ. ಫಸ್ಟ್ ದೋಸೆ ಟ್ರೈ ಮಾಡೋಣ ಅಂದ್ಕೊಂಡೆ, ಬಟ್ ಬಿಸಿಬೇಳೆ ಬಾತಿಂದ ಟ್ರೈ ಮಾಡ್ತೀನಿ. ಬಿಸಿಬೇಳೆಬಾತಿಗೆ ನೀಟಾಗಿ ಮೇಲೆ ಈ ಬಿಸಿಬೇಳೆಬಾತ್ ಮೇಲೆ ನೀಟಾಗೆಲ್ಲ ಸ್ವಲ್ಪ ತುಪ್ಪ ಎಲ್ಲ ಹಾಕಿದ್ದಾರೆ. ಸೊ ಖಾರ ಬೂಂದಿ ಹಾಕ್ಕೊಂಡು
ತುಂಬಾ ಚೆನ್ನಾಗಿದೆ. ಆ ತರಕಾರಿಗಳು ಬಾಯಿಗೆ ಸಿಗ್ಬೇಕಾರೆ ಆ ಕ್ಯಾಪ್ಸಿಕಮ್ಮು, ಟೊಮೊಟೊ, ಆ ಬೂಂದಿ, ತುಪ್ಪದ ಫ್ಲೇವರು, ಕಳಕೆ ಬೀಜ, ಮತ್ತು ಆ ಲೈಟಾಗಿ ಸ್ಪೈಸಿ, ಆ ಮಸಾಲೆ ಎಲ್ಲ ಬಾಯಿಗೆ ನಾಲಿಗೆ ಹೊಡಿತಾ ಇದ್ದಾಗ ಒಂಥರ ಚೆನ್ನಾಗಿದೆ. ಅಲ್ಲ, ತುಂಬಾ ಚೆನ್ನಾಗಿದೆ. ನಂಗೊಂಥರ ತುಂಬ ಇಷ್ಟ ಆಯಿತು. ಸೊ ಇಷ್ಟಿರುತ್ತೆ. ಆರಾಮಾಗಿ ಅದ್ರ ಮೇಲೆ ಬೂಂದಿ ಹಾಕ್ಕೊಂಡು ಏರಿಸ್ತಾ ಇರೋದೆ. ಬೀನ್ಸು, ಕ್ಯಾರೆಟು ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಇನ್ನು ಬಿಸಿಬೇಳೆಬಾತನ್ನ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ದೋಸೆ ಕಡೆ ಹೋಗ್ತೀನಿ. ನೆಕ್ಸ್ಟು ಗೀ ಪುಡಿ ಮಸಾಲೆ ದೋಸೆ. ನೀಟಾಗಿ ಇದ್ರ ಮೇಲೆಲ್ಲ ಪುಡಿ ಉದುರಿಸಿ ಪಲ್ಯ ಇಟ್ಬಿಟ್ಟು ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ನೀಟಾಗಿ ಮುರಿದು ಪೊಂಗಲ್ ಸ್ವಲ್ಪ ಸೈಡ್ಗಿಡಪ್ಪ ನೀನು. ಮುರಿದು ಇದಕ್ಕೆ ಸಾಂಬಾರು, ಚಟ್ನಿ ಮತ್ತು ಕೆಂಪು ಚಟ್ನಿ 3 ಕೊಟ್ಟಿರ್ತಾರೆ. ಸೊ ಸಾಂಬಾರು ಜೊತೆ ತಿನ್ನೋಣ. ಅಗಿತಾ ಇರ್ಬೇಕಾದ್ರೆ ಆ ಕ್ರಿಸ್ಪಿ, ಆ ಮಸಾಲೆ ದೋಸೆ ಕ್ರಿಸ್ಪಿಯಾಗಿ ಸಿಗ್ತಾಯಿದೆ. ಆ ಪಲ್ಯ ಸ್ವಲ್ಪ ಸಾಫ್ಟಾಗಿ, ಇನ್ನು ಸಾಂಬಾರು ಟೇಸ್ಟು 3 ಮಿಕ್ಸ್ ಆಗಿ ಟೇಸ್ಟು ತುಂಬಾ ಚೆನ್ನಾಗಿದೆ. ದೋಸೆ ಇಷ್ಟಪಡೋರ್ಗಂತೂ ಪಕ್ಕ ಈ ಪುಡಿ ಮಸಾಲೆ ದೋಸೆ ಇಷ್ಟ ಆಗೋದಂತೂ ಗ್ಯಾರಂಟಿ. ಆ ಪುಡಿ, ತುಪ್ಪ, ಪಲ್ಯ, ಸಾಂಬಾರು 3 ಮಿಕ್ಸ್ ಮಾಡ್ಕೊಂಡು ತಿಂದರೆ ಪಕ್ಕ. ಅದೇ ಈ ಪುಡಿ ಮತ್ತು ಗೀ ಎಲ್ಲ ಅಲ್ಲೇ ಇರುತ್ತೆ. ಸಾಂಬಾರು ಜೊತೆ ಹಚ್ಕೊಂಡು ಹಿಂಗೆ ತಿನ್ನೋದಕ್ಕೆ ಒಂಥರ ಮಜವಾಗಿದೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಸೈಡಿಗೆ ಇಟ್ಬಿಟ್ಟು ಪುಡಿ ಇಡ್ಲಿ, ದೋಸೆ ಅಂದ್ಬಿಟ್ಟೆ, ದೋಸೆ ತಿನ್ನಲ್ಲ ಅದಕ್ಕೆ ದೋಸೆ ಅಂದ್ಬಿಟ್ಟೆ. ಪುಡಿ ಇಡ್ಲಿ, ಇದಕ್ಕೆ ತಟ್ಟೆ ಇಡ್ಲಿಗೆ ಒಂದಷ್ಟು ಪುಡಿ ಹಾಕಿ, ಆಮೇಲೆ ತುಪ್ಪ ಹಾಕಿ, 3 ಒಂಥರ ಸಾಂಬಾರು, 2 ಥರ ಚಟ್ನಿ ಕೊಡ್ತಾರೆ. ಸೊ ನೀಟಾಗಿ ಮುರಿದ್ತಾ ಇದ್ದರೆ ಆ ತುಪ್ಪ ಮೇಲೆ ಹಂಗೆ ಎದ್ದು ಬರ್ತೈತೆ. ಆಮೇಲೆ ಆ ಪುಡಿ ಸಾಂಬಾರು ಜೊತೆಗೆ, ಯೂಶ್ವಲಿ ನಾನು ಸಾಂಬಾರನ್ನ ತುಂಬ ಇಷ್ಟಪಡ್ತೀನಿ. ಸೊ ಸಾಂಬಾರು ಜೊತೆಗೆ ತಿಂತಾಯಿದ್ದೀನಿ. ಇಡ್ಲಿ ತುಂಬಾ ಸಾಫ್ಟಾಗಿದೆ, ಬಾಯಿಗೆ ಒಂಥರ ಚೆನ್ನಾಗಿ ಸಿಗ್ತಿದೆ. ಆ ಪುಡಿ ಮಧ್ಯದಲ್ಲಿ ನಾಲ್ಗೆಗೆ ಒಂದು ಚೂರು ಸಿಗಬೇಕಾರೆ, ಆಮೇಲೆ ತುಪ್ಪ ಫ್ಲೇವರು, ಸಾಂಬಾರು ಲೈಟಾಗಿ ಸ್ವೀಟ್ ಇರೋದ್ರಿಂದ ಒಂಥರ ಮಜವಾಗಿದೆ ಟೇಸ್ಟು. ಇನ್ನು ಚಟ್ನಿ, ನನಗೆ ಚಟ್ನಿಗಿನ ಸಾಂಬಾರೇ ಇಷ್ಟ ಆಯಿತು. ಯೂಶ್ವಲಿ ನಾನು ಚಟ್ನಿಗಿನ ಸಾಂಬಾರನ್ನ ಪ್ರಿಫರ್ ಮಾಡ್ತೀನಿ. ಸೊ ನನಗೆ ಸಾಂಬಾರಲ್ಲಿ ತಿಂದು ಇಷ್ಟ ಇರೋದ್ರಿಂದ ನೀವು ಬಂದು ಟ್ರೈ ಮಾಡಿ. ನೀವು ಚಟ್ನಿ ಬೇಕಾದ್ರೆ ಚಟ್ನಿಲಿ ತಿನ್ಬೋದು, ಸಾಂಬಾರು ಬೇಕಾದ್ರೆ ಸಾಂಬಾರು ತಿನ್ಬೋದು. ನಾನು ಸಾಂಬಾರನ್ನ ಪ್ರಿಫರ್ ಮಾಡ್ತೀನಿ. ಸೊ ಸಾಂಬಾರಲ್ಲಿ ತಿಂದೆ, ಟೇಸ್ಟ್ ಒಂಥರ ತುಂಬಾ ಚೆನ್ನಾಗಿತ್ತು. ಸೊ ತಟ್ಟೆ ಇಡ್ಲಿ ಬೇಕಾದ್ರೆ ನೀವು ತೊಗೋಬೋದು. ಈ ಕಡೆ ದೋಸೆ ಯಾರು ತೊಗೋಬೋದು, ಬಿಸಿಬೇಳೆಬಾತಾರು ತೊಗೋಬೋದು. ನೆಕ್ಸ್ಟ್ ಐಟಮ್ಗೆ ಹೋಗ್ಬಿಡ್ತೀನಿ. ನೆಕ್ಸ್ಟ್ ಐಟಮು ತಿರ್ಗಾ ದೋಸೆಗೆ ಹೋಗ್ತೀನಿ. ಓಪನ್ ಬಟ್ರ್ ದೋಸೆ ಪಲ್ಯ. ಇದಕ್ಕೂ ಅಷ್ಟೇ ನೀಟಾಗಿ ಆ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಸ್ವಲ್ಪ ಇದು ದಪ್ಪ ಇರುತ್ತೆ. ಅದ್ರ ಮೇಲೆ ಪುಡಿ ಹಾಕಿ, ಪಲ್ಯ ಹಾಕಿ, ಅದ್ರ ಮೇಲೆ ಬೆಣ್ಣೆ ಹಾಕಿ, ಚೂರು ಕೊತ್ತಂಬರಿ ಉದುರಿಸ್ಬಿಟ್ಟು ಕೊಡ್ತಾರೆ. ಸೊ ಶಿಸ್ತಾಗಿ ಇದನ್ನು ಮುರ್ಕೊಂಡು, ಇದು ನೋಡಿ ಎಷ್ಟು ದಪ್ಪ ಇದೆ. ಸೊ ಈ ದೋಸೆಯಲ್ಲಿ ಇದೆ ಮಜಾ ಕೊಡೋದು, ದಪ್ಪ ಇದ್ದಷ್ಟು. ಸೊ ನೀಟಾಗಿ ಪಲ್ಯ, ಬೆಣ್ಣೆ ಹಚ್ಕೊಂಡು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಬೆಣ್ಣೆ, ಆ ಪಲ್ಯ, ಆ ದೋಸೆ ಬೇರೆ ದಪ್ಪ ಇರೋದ್ರಿಂದ ಬಾಯಿ ತುಂಬ ಸಿಗುತ್ತೆ. ಅಗಿತಾ ಇದ್ದರೆ ಬಾಯಿ ತುಂಬ ಸಿಗುತ್ತೆ. ಸೊ ಇದು ಕೂಡ ತಿನ್ನೋಕ್ಕೆ ಚೆನ್ನಾಗಿದೆ. ದೋಸೆ ಕತೆ ಮುಗೀತು ಅಂದರೆ ಅಲ್ಲೇ ಇದೆ, ಆಮೇಲೆ ತಿಂತೀನಿ. ಈಗ ಬಟನ್ ಇಡ್ಲಿ ಕಡೆ ಹೋಗ್ಬಿಡೋಣ. ಬಟನ್ ಇಡ್ಲಿಗೆ ಮೈನ್ ಬೇಕಾಗಿರೋದು ಸ್ಪೂನು. ಹಿಂಗೆ ಇಟ್ಕೊಂಡು ಬಟನ್ ಇಡ್ಲಿಗೂ ಅಷ್ಟೇ ಒಂದಷ್ಟು ಬಟನ್ ಹಾಕಿ ಅಂತೀನಿ. ಬಟನ್ ಇಡ್ಲಿನ ಹಾಕಿ ಅದ್ರ ಮೇಲೆ ನುಗ್ಗೆಕಾಯಿ ಸಾಂಬಾರನ್ನ ಹಾಕಿ, ಅದ್ರ ಮೇಲೆ ಒಂದಿಷ್ಟು ತುಪ್ಪ ಹಾಕಿ, ಒಂಚೂರು ಪುಡಿನ ಉದುರಿಸಿದ್ದಾರೆ. ಸೊ ಟೇಸ್ಟ್ಗೆ ಹೆಂಗಿದೆ ಅಂತ ಹೇಳ್ಬಿಡ್ತೀನಿ. ಮೇಯ್ನ್ ಏನು ಅಂದರೆ ಹೈಲೈಟು, ಎಲ್ಲದರಲ್ಲೂ ಆಲ್ಮೋಸ್ಟ್ ಅಲ್ಲಿ ತುಪ್ಪ ಹಾಕಿದ್ದಾರೆ, ಅದೇ ಹೈಲೈಟು. ಇದಕ್ಕೂ ಅಷ್ಟೇ ತುಪ್ಪ ಹಾಕಿದ್ದಾರೆ. ಸಾಂಬಾರು
ಮೊದಲು ಡಿಪ್ ಆಗಿರುತ್ತೆ. ಇಡ್ಲಿ ಆ ಸಾಂಬಾರನ್ನೆಲ್ಲ ನೀಟಾಗಿ ಹೀರ್ಕೊಂಡಿರುತ್ತೆ. ಇನ್ನು ನುಗ್ಗೆಕಾಯಿ ಸಾಂಬಾರು ಕೇಳಬೇಕಾ? ಇಡ್ಲಿ ಮೇಲೆ ಸಾಂಬಾರು ಹಾಕಿ ಸ್ವಲ್ಪ ತಾಗಿರೋದ್ರಿಂದ ಇಡ್ಲಿ ಸಾಂಬಾರೆಲ್ಲ ಹೀರ್ಕೊಂಡಿದೆ. ಅದ್ರ ಮೇಲೆ ತುಪ್ಪ, ಇನ್ನು ಆ ಪುಡಿ ಉದುರಿಸಿರೋದು. ಟೇಸ್ಟು ಅಷ್ಟೇ ಲೈಟಾಗಿ ಸ್ಪೈಸಿ ಇದೆ, ಮಸಾಲೆಲ್ಲ ಚೆನ್ನಾಗಿದೆ. ಇನ್ನು ತರಕಾರಿ ಬೇರೆ ನೀಟಾಗಿ ಸಿಗ್ತಾಯಿದೆ ಬಾಯಿಗೆ. ಆ ಇಡ್ಲಿ ಬೇರೆ ಸಾಫ್ಟಾಗಿದೆ, ಅಗಿತಿರೋದೇ ಗೊತ್ತಾಗ್ತಿಲ್ಲ ಬಾಯಿಗೆ, ಹಂಗೆ ಪುಡಿ ಪುಡಿ ಥರ ಆಗ್ಬಿಟ್ಟು ಹೊಟ್ಟೆ ಒಳಕ್ಕೆ ಹೊಟ್ಟೋಯ್ತು. ಇನ್ನು ನುಗ್ಗೆಕಾಯಿ ಐತೆ. ಇದು ಕೂಡ ಒಂಥರ ಡೀಸೆಂಟಾಗೆ ಚೆನ್ನಾಗಿದೆ. ಇದೆಲ್ಲ ಆಯಿತು. ಈಗ ಕೊನೆಗೆ ಪೊಂಗಲ್ ಕಡೆ ಹೋಗ್ಬಿಡೋಣ. ಪೊಂಗಲ್ ಬಂದಾಗ ಬಿಸಿ ಬಿಸಿಯಾಗೇ ಇತ್ತು. ಇಷ್ಟು ಮಾತಾಡೋಷ್ಟರಲ್ಲಿ ಆರೋಗ್ಬಿಟ್ಟೈತೆ. ಖಾರ ಖಾರ ಪೊಂಗಲ್ ಬಿಸಿ ಬಿಸಿಯಾಗಿ ತಿಂದರೆ ಚೆಂದ. ಮೆಣಸು, ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಕಣ್ಣಿಗೆ ಕಾಣಿಸ್ತೈತೆ. ಆ ಕಾಯಿ, ಮೆಣಸಿನ್ಕಾಯಿ, ಮೆಣಸು ಖಾರ ಖಾರವಾಗೆ ಗಂಟ್ಲಿಗೆ ತಟಾರ್ ಅಂತ ಹೊಡಿತೈತೆ. ಮಸಾಲೆ ಅಂತೂ ಅದೇ ಸ್ಪೈಸಿಯಾಗೆ ತುಂಬಾ ಚೆನ್ನಾಗಿದೆ. ಇಷ್ಟು ಕೊಡ್ತಾರೆ ಒಂದು ಪ್ಲೇಟಿಗೆ. ಸೊ ಇಷ್ಟ ಆಯಿತು. ಆಲ್ಮೋಸ್ಟ್ ಅಲ್ಲಿ ಟ್ರೈ ಮಾಡಿದ ಐಟಮ್ ಎಲ್ಲ ತುಂಬಾ ಇಷ್ಟ ಆಯಿತು. ಟಿಫನ್ಗಂತ ಬಂದರೆ ಅಕಸ್ಮಾತ್ ನೀವು ಬೆಂಗಳೂರಿಂದ ಹೈದ್ರಾಬಾದ್ಗೆ ಹೋಗ್ಬೇಕಾದ್ರೆ ಅಥವಾ ಆದಿಯೋಗಿನೋ ನಂದಿ ಹಿಲ್ಸ್ಗೋ ಇಲ್ಲ ಏರ್ಪೋರ್ಟ್ ಹತ್ರ ಬಂದಾಗ ಒಂದು ಒಳ್ಳೆ ಟಿಫನ್ ತಿನ್ನಬೇಕು ಅಥವಾ ಊಟ ತಿನ್ನಬೇಕು, ಚಾಟ್ಸ್ ಏನೋ ತಿನ್ನಬೇಕು ಅಂತಂದರೆ ಕೋಟೇಶ್ವರಂನ ನೆನೆಸ್ಕೊಳ್ಳಿ, ಬನ್ನಿ, ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಇನ್ನು ಊಟದಲ್ಲಿ ಮೀಲ್ಸ್ ಇದೆ. ಸೊ ಮೀಲ್ಸ್ ರೆಡಿಯಾಗಿರಬೇಕು. ಆ ಮೀಲ್ಸ್ನು ಕೂಡ ತರಿಸ್ಕೊತೀನಿ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ನೋಡ್ತವ್ರೆ. ಸೊ ಖಾಲಿ ಮಾಡಿಬಿಟ್ಟು ಮುಗಿಸ್ಕೊಂಡು ಬರ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ, ಮೀಲ್ಸ್ ಕೂಡ ತೋರಿಸ್ಬಿಡ್ತೀನಿ. ಟಿಫನ್ ಐಟಮು ಮುಗಿಸಿ ತಿಂದು ತೇಗಿ ಎಲ್ಲ ಆಯಿತು. ಈಗ ಮೀಲ್ಸ್ ಅಂದರೆ ಮಧ್ಯಾಹ್ನದ ಮೀಲ್ಸ್ ಬಂದಿದೆ, ಸೌತ್ ಮೀಲ್ಸು. ಇದ್ರ ಬೆಲೆ ಬಂದು 260 ರೂಪಾಯಿ. 260 ರೂಪಾಯಿಗೆ 12 ಐಟಮ್ನ ಕೊಡ್ತಾರೆ. ರೈಸ್ ಬಂದು ಅನ್ಲಿಮಿಟೆಡು, ಎಷ್ಟು ಬೇಕಾದ್ರೂ ಸರಿಯಾಗಿ ಬಾರಿಸ್ತಾ ಇರ್ಬೋದು. ಇನ್ನು ಇದರಲ್ಲಿ ಏನೇನು ಬರುತ್ತೆ ಅಂದರೆ ಅಕ್ಕಿ ರೊಟ್ಟಿ ಬರುತ್ತೆ, ಒಂದು ಸ್ವೀಟು, ಪಲ್ಯ, ಸೊಪ್ಪು ಸಾಂಬಾರು, ರಸಮು, ಮೊಸರು, ತುಪ್ಪ, ಚಟ್ನಿ ಪುಡಿ, ಉಪ್ಪಿನಕಾಯಿ, ರೈಸ್ ಬಂದು ಅನ್ಲಿಮಿಟೆಡು. ಎಷ್ಟಾದರೂ ಹಾಕ್ಸ್ಕೊಳ್ಳಿ, ಅವ್ರು ಹಾಕ್ತಾನೇ ಇರ್ತಾರೆ, ನೀವು ತಿಂತಾ ಇರಿ. ಓಹ್, ಇದೊಂದು ಮರ್ತೋಗ್ಬಿಟ್ಟಿದ್ದೆ, ಅಯ್ಯೋ. ಹಪ್ಳ ಇದ್ರೆ ಹಪ್ಳ, ಇದನ್ನು ಬ್ಯಾಟ್ ಅಂತ ಇದ್ವಿ ನಾವು, ಇದಕ್ಕೆ ಹೆಸರೇನೋ ಮರ್ತೋಗ್ಬಿಟ್ಟಿದ್ದೀನಿ. ಇದು ಕೂಡ ಕೊಡ್ತಾರೆ. ಸೊ ಇಷ್ಟು ಸೇರಿಸಿ 260 ರೂಪಾಯಿ, 12 ಐಟಮು. ಸೊ ಆರಾಮಾಗಿ ನೀವು ಮಧ್ಯಾಹ್ನದ ಹೊತ್ತು ಏನಾದರೂ ಬಂದರೆ ಮೀಲ್ಸ್ನ ಟ್ರೈ ಮಾಡ್ಬೋದು. ಇದು ಬಿಟ್ಟರೆ ಇನ್ನು ಮೆನ್ಯೂಲಿ ಬೇಜಾನ್ ಐಟಮ್ಸ್ ಇದೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಸೊ ನಾನು ಟಿಫನ್ ತಿಂದಿರೋದ್ರಿಂದ ಹೊಟ್ಟೆ ತುಂಬೋಗಿದೆ, ಇಲ್ಲಿವರೆಗೂ ಬಂದ್ಬಿಟ್ಟಿದೆ ಐಟಮ್ಸು. ಸೊ ಇದನ್ನು ನಾನು ಟ್ರೈ ಮಾಡ್ತಾಯಿಲ್ಲ, ಬಟ್ ನಾನು ಇದನ್ನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಸೊ ಇದನ್ನು ಈ ಕಡೆ ಬಂದಾಗ, ನೀವು ಮಧ್ಯಾಹ್ನದ ಹೊತ್ತು ಬಂದಾಗ ಮೀಲ್ಸ್ ಕೂಡ ಟ್ರೈ ಮಾಡ್ಬೋದು. ಇನ್ನು ವೀಡಿಯೋದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ದೀನಿ. ನೀವೇನಾದರೂ ಬೆಂಗಳೂರಿಂದ ಹೈದ್ರಾಬಾದ್ಗೆ ಹೋಗ್ಬೇಕಾದ್ರೇನೋ ಅಥವಾ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಅಥವಾ ನಂದಿ ಹಿಲ್ಸು ಅಥವಾ ಆದಿಯೋಗಿ ಈ ಕಡೆ ಏನಾದರೂ ಬಂದಾಗ ಅಥವಾ ಹಂಗೆ ಏರ್ಪೋರ್ಟು ಎಲ್ಲೋ ಬಂದು ಏರ್ಪೋರ್ಟು ಅಥವಾ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಹೊಟ್ಟೆ ಹಸಿದಾಗ ಒಂದು ಒಳ್ಳೆ ಊಟ ತಿನ್ನಬೇಕು, ಟಿಫನ್ ತಿನ್ನಬೇಕು ಅಂತ ಅನಿಸಿ ಅಥವಾ ಚಾಟ್ಸು ಏನೋ ತಿನ್ನಬೇಕು ಅಂತ ಅನಿಸಿದ್ರೆ ಕೋಟೇಶ್ವರಂನ ನೆನೆಸ್ಕೊಳ್ಳಿ. ಇಲ್ಲಿ ನಿಮಗೆ ಎಲ್ಲ ಥರದ ಒಳ್ಳೆ ತಿಂಡಿ, ಊಟ ಗೀಟ ಎಲ್ಲ ಕೂಡ ಸಿಗುತ್ತೆ. ಸೊ ಇಲ್ಲಿ ಬಂದು ಟ್ರೈ ಮಾಡಿ. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸು ಫ್ಯಾಮಿಲಿ ಜೊತೆ ನೀವು ಆರಾಮಾಗಿ ಬರ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬಾ ವಿಶಾಲವಾಗೈತೆ ಜಾಗ. ಇಲ್ಲಿ ಬಂದು ಕೂಡ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರಲೇಬೇಕು, ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ, ಇನ್ಸ್ಟಾಗ್ರಾಮ್ಗೆ ಹೋಗಿ ವಿಡಿಯೋ ಅಲ್ಲೂ ಹಾಕಿರ್ತೀನಿ, ಲೈಕ್ ಮಾಡಿ, ಹಂಗೆ ನನ್ನ ಫಾಲೋ ಮಾಡಿ. ಹಾಗೆ ಯೂಟ್ಯೂಬಿಗೆ ಬಂದು ಈ ವಿಡಿಯೋಗೆ ಲೈಕು ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಕೂಡ ಗೊತ್ತಾಗಲಿ. ಸೊ ಈ ಹೋಟ್ಲು ಬಗ್ಗೆ ಅವರು ಕೂಡ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಈ ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅವರು ಕೂಡ ಇಲ್ಲಿ ಬಂದು ಅವರು ಕೂಡ ತಿನ್ನಲಿ. ಹಾಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಶೇರ್ ಕೂಡ ಮಾಡೋದು ಮಾತ್ರ ಮರಿಬೇಡಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಕರ್ನಾಟಕ, ಇಂಡಿಯಾ, ಆದರೆ ಇಂಟರ್ನ್ಯಾಷ್ನಲ್ಲು ಎಲ್ಲ ಕಡೆ ಸುತ್ತಕೊಂಡು ಎಲ್ಲೆಲ್ಲಿ ಒಳ್ಳೆ ಊಟ, ಆ ಪ್ಲೇಸ್ ಬಗ್ಗೆ, ಆ ಜಾಗದ ಬಗ್ಗೆ ಇನ್ಫಾರ್ಮೇಷನು ಕೊಡ್ತಾ ಇರ್ತೀನಿ. ನೀವು ಕೂಡ ಆ ಕಡೆ ಹೋದಾಗ ಟ್ರೈ ಮಾಡ್ಬೋದು. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸುತ್ಕೊಂಡು ಒಳ್ಳೊಳ್ಳೆ ಊಟ ಎಲ್ಲ ತೋರಿಸ್ತೀನಿ. ಈಗ ಒಳ್ಳೆ ಕಂಟೆಂಟ್ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.